ಹಾವೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಬೊಮ್ಮಾಯಿ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ. ಬಸವರಾಜ ಬೊಮ್ಮಾಯಿ ಗೋ ಬ್ಯಾಕ್ ಎಂದು ಜನರು ಘೋಷಣೆ ಕೂಗಿದ್ದಾರೆ. ಮುಜುಗರ ಆಗಿದೆ ಬೊಮ್ಮಾಯಿ ಅವರಿಗೆ. ನೋಡಿ, ವೋಟ್ ಕೇಳಕ್ಕೆ ಬಂದಿದ್ದಾರೆ. ಈಗ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಹಳ್ಳಿಗೆ ಹೋಗ್ತಾ ಇದ್ದಾರೆ. ಯಾವ ಮುಖ ಇಟ್ಕೊಂಡು ಬರ್ತೀರಿ ನೀವು? ಗೋ ಬ್ಯಾಕ್ ಅನ್ನುವಂಥ ಘೋಷಣೆಗಳು. ರೋಡ್ ಶೋ ವೇಳೆ ಪ್ರಚಾರದ ವಾಹನವನ್ನು ತಡೆದು ಆಕ್ರೋಶ ಹೊರಹಾಕಿದ್ದಾರೆ. ಕೈಯಲ್ಲಿ ಕಪ್ಪು ಬಟ್ಟೆ ಹಿಡಿದು ಪ್ರಚಾರದ ವಾಹನ ತಡೆದು ಕಿಡಿಕಾರಿದ್ದಾರೆ. ಗ್ರಾಮದ ಅಭಿವೃದ್ಧಿ ಮಾಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಜನರು. ಸರ್ಕಾರಿ ಶಾಲೆ ಅಭಿವೃದ್ಧಿಯಾಗಿಲ್ಲ, ಆಸ್ಪತ್ರೆ ವ್ಯವಸ್ಥೆ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಪಕ್ಕದಲ್ಲೇ ಹೊಳೆ ಇದ್ರು 6 ದಿನಕ್ಕೊಮ್ಮೆ ನೀರು ಕೊಡ್ತೀರಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನೋಡೀಗ ಜನರು ರೊಚ್ಚಿಗೆದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮೊನ್ನೆ ಪ್ರಹ್ಲಾದ್ ಜೋಶಿ ಅವ್ರಿಗಾಗಿತ್ತು, ಈಗ ಬೊಮ್ಮಾಯಿ ಅವರಿಗೆ ಅದರ ಬಿಸಿ ತಟ್ಟಿದೆ. ನಿಮ್ಮ ಸಮಸ್ಯೆ ನಂದಲ್ರಿ, ವೈಯಕ್ತಿಕ ಸಮಸ್ಯೆ. ನಮ್ಮ 3 ಸಮಸ್ಯೆ. ನಮ್ಮೂರಿಗೆ ಸರ್ಕಾರಿ ಶಾಲೆ ಜಾಗ ಹಸ್ತಾಂತರ ಆಗಬೇಕು, ಆಗಿಲ್ಲ. 6 ವರ್ಷ ಆಯ್ತು. ಇವರಿದ್ರು ಮಾಡಿಲ್ಲ. ಯಾರು? ಬೊಮ್ಮಾಯಿ ಇದ್ರು ಮಾಡಿಲ್ಲ, ML ಅರುಣ್ ಕುಮಾರ್ ಇದ್ರು ಮಾಡಿಲ್ಲ. ಇಷ್ಟು ಓಟ್ ಕೇಳಕ್ ಬರ್ತಾರೆ. LKG UKG ಗೌರ್ಮೆಂಟ್ ಸ್ಕೂಲ್ ಇಲ್ಲ. ನೀರು ಇಲ್ಲೇ 1.5 ಕಿಲೋಮೀಟರ್ ಇದ್ರೆ 6 ದಿವಸಕ್ಕೆ ಒಂದ್ಸಲ ಬಿಡ್ತಾರ. ಸರ್ಕಾರಿ ಆಸ್ಪತ್ರೆಗಳ ಇಂಪ್ಲಿಮೆಂಟ್ ಇಲ್ಲ. ನಂದಿಗುಡಿ ರಸ್ತೆ ಹೆಂಗೈತೆ ಗೊತ್ತರ ಅವರಿಗೆ? ಇವ್ನ ಯಾವ್ರು ಮಾಡಲ್, ಬರೀ ಓಟ್ ಕೇಳಕ್ ಮಾತ್ರ ಬರ್ತಾರ. ಏನ್ ಮಾಡ್ಯಾರ ಹೇಳ್ರಿ? ಇಂಪ್ರೂವ್ಮೆಂಟ್ ಹೇಳ್ರಿ. ಅರುಣ್ ಕುಮಾರ್ ಏನ್ ಅಭಿವೃದ್ಧಿ ಮಾಡಿಲ್ಲ. ಡೆವಲಪ್ಮೆಂಟ್ ಆಗಿಲ್ಲ. ಏನಾಗಿಲ್ರಿ? ನಿಮ್ಗೆ ಬಿಡ್ರಿ. ಮತ್ತೆ ಊರಾಗ ಎಲ್ಲಿ ನಾನ್ ತೋರಿಸ್ತೇನೆ ಬರ್ರಿ. ಮತ್ತೆ ಡಾಂಬರ್ ಎಲ್ಲ ಮಾಡ್ದವು, ಸ್ಟ್ರೀಟ್ ಲೈಟ್ ಎಲ್ಲ ಯಾವ ಮಾಡಿದವು. ಗ್ರಾಮ ಪಂಚಾಯತ್ ಏನ್ ಮಾಡ್ತಂಗದ್ರ? ಗ್ರಾಮ ಪಂಚಾಯತ್ ಏನ್ ಮಾಡಿಲ್ಲ. ಗ್ರಾಮ ಪಂಚಾಯತ್ ಕೇಳ್ರಿ, ಮಾಡ್ತಾನಂತ. MLA ಗಳನ್ನೆಲ್ಲ ಮಾಡ್ಬೇಕಾಗಿರೋಂತ ಕೆಲಸನ. ಸರ್ಕಾರಿ ಶಾಲೆ ಮಾಡ್ಬೇಕು. ಎಲ್ಲ ನೀವು ಹೇಳಿದ್ದೆಲ್ಲ ಅಕ್ಸೆಪ್ಟ್ ಮಾಡ್ತೀನಿ. 1 ಸೆಕೆಂಡ್. ನೀವು ಹೇಳಿದ್ದೆಲ್ಲ ಅಕ್ಸೆಪ್ಟ್ ಮಾಡ್ತೇವೆ. ಹುಟ್ಟಿದಾಗಿಂದ ಬೈಕ್ ಇತ್ತ ನಡ್ಕೊಂಡು ಅಡ್ಡಾಡ್ತಿದ್ರ. ಗೌರ್ಮೆಂಟ್ ಆಸ್ಪತ್ರೆ ಐತಿ ತಿಮ್ಮಿಕಟ್ಟೆಗ. ನೈಟ್ ಹೋದ್ರ ಯಾವ ಡಾಕ್ಟರ್ ಇರಲ್ಲ. ಹೂನಪ್ಪ, ನಂಗೆ ಸಮಸ್ಯೆ ಎಲ್ಲ ಬಂದು ಮಾಡ್ತಾನಂತ, ಒಂದೊಂದು ಮಾಡ್ತಾನಂತ. ಬಟ್ ಈ ಟೈಮಲ್ಲಿ ಅವ್ರು ಬಂದಾಗ ಕೇಳಪ್ಪ. ಅಲ್ರಿ, ಓಟ್ ಕೇಳಕ್ ಮಾತ್ರ ಇಲ್ಲಿ ಬರ್ತೀರಿ. ಓಟ್ ಕೇಳಕ್ಕಲ್ಲ, MLA ರಸ್ತೆ ಬಂದಾರ ತುಮಕಟ್ಟಿಗೆ. ನಾಡ ಕಚೇರಿ ನಾವೇ ಕುಪ್ಪಲ್ಲಿ ಹೋಗ್ಬೇಕು. ಇಷ್ಟೊಂದು ಸಂಕಟ ಕಂಡು ಯಾಕೆ ಮಾಡಕ್ಕಾಗಲ್ಲ? ಕೆಲಸ ಮಾಡೋ ನಿನ್ ಫೋನ್ ನಂಬರ್ ಕೊಡು. ನನ್ನ ಫೋನ್ ನಂಬರ್ ಕೇಳಕತ್ತಾರ ಸಮಸ್ಯೆನ. ಅದನ್ನೇನು ಅಣ್ಣಗೆ ತಗೊಂಡು ಯಾಕೆ ಅಣ್ಣ ಗೊತ್ತಿಲ್ಲ. MLA ಗೊತ್ತು, ವರ್ಷ 25 ವರ್ಷ ಕೇಳಕತ್ತರ ಏನ್ ಹೇಳ್ಬೇಕ್ರಿ? ಈಗ ನೋಡಿ, ಈಗ ಜನ ಯಾವ ರೀತಿ ರೊಚ್ಚಿಗೆದ್ದಿದ್ದಾರೆ ಅಂತ. ಅಲ್ರಿ, ಅಲ್ಲಿ ಒಬ್ಬ BJP ಕಾರ್ಯಕರ್ತ ಪ್ರಶ್ನೆ ಮಾಡ್ತಾ ಇದ್ದಾನೆ, ಈ ಟೈಮಲ್ಲಿ ಕೇಳ್ಬಾರ್ದಪ್ಪ ಬೊಮ್ಮಾಯಿ ಅವ್ರು ಬಂದಾಗ. ಅಲ್ರಿ, ಈ ಟೈಮ್ ಬಿಟ್ಟು ಯಾವಾಗ ಕೈಗೆ ಸಿಗ್ತೀರಿ ನೀವು? ಬೆಂಗಳೂರಲ್ಲಿ ಬಂದು ಕೂತ್ಕೊಂಡಿರ್ತೀರಿ ಅಥವಾ ಡೆಲ್ಲಿಗೆ ಹೋಗಿ ಕೂತ್ಕೊಂಡಿರ್ತೀರಿ ಸಂಸದರಾದರೆ. ಇದೇ ಒಳ್ಳೆ ಟೈಮ್ ಕೇಳೋಕ್ಕೆ. ಶಾಲೆ ಇಲ್ಲ, ಅಲ್ಲಿ ನಮಗೆ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾರು ಅರುಣ್ ಕುಮಾರ್ ಮಾಡಿಲ್ವಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅಂದರೆ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಆಗಿರುವಂಥ ಒಂದು ಬೆಳವಣಿಗೆ ಇದು. ಈ ಹಿಂದೆ MLA ಏನು ಮಾಡಿದರು? ಅವ್ರು ಮಾಡಿದರೆ ಈಗ ಪ್ರಶ್ನೆ ಮಾಡ್ತಿದ್ರು ಬೊಮ್ಮಾಯಿ ಅವ್ರಿಗೆ. ಹಾಗಾಗಿ ಏನು ಮಾಡಿದ್ರು? ಉತ್ತರ ಕೊಡಿ. ಇಲ್ಲಿ ಉತ್ತರ ಕೊಡೋಕ್ಕೆ ತಡಬಡಾಯಿಸ್ತಾ ಇದ್ದಾರಲ್ಲ BJP ಕಾರ್ಯಕರ್ತರು ಅಥವಾ ನಾಯಕರು. ಉತ್ತರ ಕೊಡಿ, ಮುಂದೆ ಹೋಗಿ. ಕಪ್ಪು ಬಟ್ಟೆಯನ್ನು ಹಿಡಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬೊಮ್ಮಾಯಿ ಅವರಿಗೆ ಇದರ ಬಿಸಿ ತಡ್ತು, ಮುಜುಗರ ಆಯಿತು. ಕೆಲಸ ಮಾಡಿದರೆ ಯಾಕ್ರಿ ಜನ ಬೈತಾರೆ? ಅವರಿಗೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟರೆ ನಿಮಗೆ ಅಷ್ಟೊಂದು ಪ್ರೀತಿ ಕೊಡ್ತಾರೆ, ಬರಮಾಡಿಕೊಳ್ತಾರೆ. ಅವರೇ ಹೂವಿನ ಹಾಸಿಗೆ ಹಾಕ್ತಾರೆ. ಅದೇ ಬಿಟ್ಟು ಅಪರೂಪಕ್ಕೊಮ್ಮೆ ಕಾಣಿಸ್ಕೊಂಡ್ರೆ ಇದೇ ರೀತಿ ಮಂಗಳಾರತಿ ಆಗುತ್ತೆ. ಅದು ಯಾವುದೇ ನಾಯಕರಾಗಿರ್ಬೋದು. ನೀವು ಹೇಳಿದ್ದೆಲ್ಲ ಅಕ್ಸೆಪ್ಟ್ ಮಾಡ್ತೇವೆ.